ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಅರವಿಂದ್ ಅಂತ, ನಾನು ಸರ್ಜಿಕಲ್ ಗ್ಯಾಸ್ಟ್ರೆಂಟರಿಸ್ಟ್. ನಾನು ಇವತ್ತು ನಿಮ್ಮ ಹತ್ರ ಜಾಂಡಿಸ್, ಕಾಮಾಲೆ ಇದ್ರ ಬಗ್ಗೆ ಕೆಲವು ಉಪಯುಕ್ತ ಮಾಹಿತಿಯನ್ನು ಹಂಚಿಕೊಳ್ಳಲು ಬಂದಿದ್ದೀನಿ. ಜಾಂಡಿಸ್ ಅಂದ್ರೆ ನಮ್ಮ ರಕ್ತದಲ್ಲಿ ಬಿಲಿರುಬಿನ್ ಅನ್ನೋ ಒಂದು ಪಿಗ್ಮೆಂಟ್ ಇರುತ್ತೆ, ಅದು ಅತಿ ಹೆಚ್ಚಾಗಿ ಡೆಪಾಸಿಟ್ ಆಗ್ತಾ ಹೋದ್ರೆ ಇದಕ್ಕೆ ಜಾಂಡಿಸ್ ಅಂತ ಅಂತೀವಿ. ಜಾಂಡಿಸ್ ಯಾಕೆ ಆಗುತ್ತೆ? ಈ ಬಿಲಿರುಬಿನ್ ಅನ್ನೋ ಅಂಶ ನಮ್ಮ ರಕ್ತದಲ್ಲಿ ಹೆಚ್ಚಿಗೆ ಯಾಕೆ ಆಗುತ್ತೆ ಅಂದ್ರೆ ಇದಕ್ಕೆ ಹಲವಾರು ಕಾರಣ. ಮೊದಲನೇದಾಗಿ ಲಿವರ್ ಸಮಸ್ಯೆ. ಲಿವರ್ ಅಲ್ಲಿ ಇನ್ಫೆಕ್ಷನ್ ಆದ್ರೆ, ಲಿವರ್ ಟ್ಯೂಮರ್ ಆದ್ರೆ, ಲಿವರ್ ಫೇಲ್ಯೂರ್ ಆದ್ರೆ ಕೂಡದಿಂದ ಜಾಂಡಿಸ್ ಆಗ್ಬೋದು. ಪಿತ್ತಕೋಶ ಅಥವಾ ಪಿತ್ತ ನಾಳದಲ್ಲಿ ಏನಾದ್ರು ಬ್ಲಾಕೇಜ್ ಇದ್ರೆ ಟ್ಯೂಮರ್ ಇಂದನೋ, ಕಲ್ಲಿಂದನೋ, ಹುಳಗಳಿಂದನೋ ಜಾಂಡಿಸ್ ಆಗ್ಬೋದು. ಮತ್ತೆ ನಮ್ಮ ದೇಹದಲ್ಲಿರೋ RBC, ಕೆಂಪು ರಕ್ತ ಕಣಗಳು ಅತಿ ಹೆಚ್ಚಾಗಿ ಡಿಸ್ಟ್ರಾಯ್ ಆದ್ರೆ ಜಾಂಡಿಸ್ ಆಗ್ಬೋದು. ಸೊ ಜಾಂಡಿಸಿನ ರೋಗ ಲಕ್ಷಣಗಳು ಅಥವಾ ಬಿಲಿರುಬಿನ್ ಹೆಚ್ಚಿಗೆ ಆದಾಗ ಯಾವ ತರ ಚೇಂಜಸ್ ಆಗ್ಬೋದು ನಮ್ಮಲ್ಲಿ ಅಂದ್ರೆ ಕಣ್ಣು ಹಳದಿ ಆಗ್ಬೋದು, ಮೂತ್ರ ತುಂಬಾ ಜಾಸ್ತಿ ಹಳದಿ ಹೋಗ್ಬೋದು, ಚರ್ಮ ಕೂಡ ಹಳದಿ ಹೋಗ್ಬೋದು, ಮೈಕೈ ಕಡತ ಬರ್ಬೋದು, ಅತಿ ಸುಸ್ತಾಗ್ಬೋದು, ಇನ್ ಕೆಲವರಿಗೆ ಜಾಸ್ತಿ ಸುಸ್ತಾಗಿ ಕೋಮಕನ್ನು ಹೋಗ್ಬೋದು. ಸೊ ವೀಕ್ಷಕರೇ, ಈಗ ಕಾಮಾಲೆ ಆದಾಗ ಗಾಬರಿ ಆಗೋದ್ ಬೇಡ. ಕಾಮಾಲೆ ಆದ ತಕ್ಷಣ ನಾವು ಯಾರೋ ಹೇಳಿದ್ರು ಅಂತಂದು ನಾಟಿ ಔಷಧಿ ತಗೊಳೋದು ಅಥವಾ ಗಿಡಮೂಲಿಕೆ ಔಷಧಿ ತಗೊಳೋದು ಅಲ್ಲಿ ಅರ್ಥನೇ ಇಲ್ಲ. ಯಾಕಂದ್ರೆ ನಿಮಗೆ ಗೊತ್ತಾಗಿದೆ, ಈಗ ಕಾಮಾಲೆ ಅನ್ನೋದು ಒಂದು ರೋಗ ಲಕ್ಷಣ, ಜಾಂಡಿಸ್ ಅನ್ನೋದು ರೋಗ ಲಕ್ಷಣ ಮಾತ್ರ, ಕಾಯಿಲೆ ಬೇರೆನೇ ಇರುತ್ತೆ. ಸೊ ಕಾಯಿಲೆ ಏನು ಅಂತ ತಿಳ್ಕೊಳ್ದಂಗೆ ಟ್ರೀಟ್ಮೆಂಟ್ ಕೊಡಕ್ ಸಾಧ್ಯ ಇಲ್ಲ. ಈಗ ಲಿವರ್ ಸಮಸ್ಯೆ ಇದ್ರೆ ಟ್ರೀಟ್ಮೆಂಟ್ ಬೇರೆ ಇರುತ್ತೆ, ಪಿತ್ತಕೋಶ ಪಿತ್ತನಾಳದಲ್ಲಿ ಕಲ್ಗುಳಿದ್ರೆ ಟ್ರೀಟ್ಮೆಂಟ್ ಬೇರೆ ಇರುತ್ತೆ. ಅದೇ ರೀತಿ ಡ್ರಗ್ ಓವರ್ ಡೋಸ್ ಇಂದ ಜಾಂಡಿಸ್ ಆದ್ರೆ ಟ್ರೀಟ್ಮೆಂಟ್ ಬೇರೆ ಇರುತ್ತೆ. ನಮ್ಮ ಕೆಂಪು ರಕ್ತ ಕಣಗಳು ಹೆಚ್ಚಿಗೆ ಡಿಸ್ಟ್ರಾಯ್ ಆಗ್ತಿದ್ರೆ ಟ್ರೀಟ್ಮೆಂಟ್ ಬೇರೆ ಇರುತ್ತೆ. ಸೊ ಕಾಮಾಲೆ ಬಂದಾಗ ನೀವು ನಿಮ್ಮ ಹತ್ರದ ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗಿ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳಿ, ನಂತರನೇ ಇದಕ್ಕೆ ನೀವು ಟ್ರೀಟ್ಮೆಂಟ್ ತಗೊಳೋದು ಒಳ್ಳೇದು.